ನಮಸ್ಕಾರ. ಪುಟಾಣಿ ಮಕ್ಕಳು, ಒಂದು 3 ಮಕ್ಕಳು ಅಲ್ಲಿ ಆಡ್ತಾ ಇದ್ರು ಮನೆಯ ಅಂಗಳದಲ್ಲಿ. ಒಂದು 2 ವರ್ಷದ ಮಕ್ಕಳು ಇರ್ಬೋದು. ಅವರು ಮುದ್ದಾಗಿದ್ರು. ನನ್ನ ಕೈಯಲ್ಲಿ ಬಿಸ್ಕೆಟ್ ಇತ್ತು. ನಾನೇನ್ ಮಾಡಿದೆ, ಬಿಸ್ಕೆಟನ್ನ ಮಗುಗೆ ಕೊಟ್ಟೆ. ಒಂದ್ ಮಗು ಕೂಡ ಇನ್ನೊಂದ್ ಮಗು ಏನ್ ಮಾಡ್ತು, ಅದ್ರ ಕೈದನ್ ಕಸ್ಕೊಂಡ್ಬಿಡ್ತು. ನಾನು ಮತ್ತೆ ಇನ್ನೊಂದು ಕೊಟ್ಟ ನಂತರ ಈ ಮಗು ಏನ್ ಮಾಡ್ತೇನೆ, ಇನ್ನೊಂದ್ ಮಗುಗೆ ಅದ್ರನ್ನ ಮುರಿದು ಆ ಕಸ್ಕೊಂಡಿದ್ದ ಆ ಮಗು ಕೊಡಕ್ ಹೋಯ್ತಿತ್ತು. ಮತ್ತ ಎಲ್ಲರಿಗೂ ಮತ್ತೊಂದಿಷ್ಟು ಕೊಟ್ಟೆ. 3 ಜನ ಮಕ್ಕಳಿಗೆ ಮತ್ತಷ್ಟು ಬಿಸ್ಕೆಟ್ ಕೊಟ್ಟೆ. ಅವರು ಖುಷಿಯಿಂದ ತಿಂತಾ ಇದ್ರು. ಮೊದಲ ಮಗುವಿನ ಕೈಯಲ್ಲಿ ಬಿಸ್ಕೆಟ್ ಕೊಟ್ಟಾಗ ಇನ್ನೊಂದು ಮಗು ಅದರಿಂದ ಕಸ್ಕೊಳ್ತು. ಮತ್ತೊಂದು ಮಗುವಿಗೆ ಬಿಸ್ಕೆಟ್ ಕೊಟ್ಟಾಗ ಆ ಮಗು ಅದ್ರಲ್ಲಿ ಮುರಿದು ಯಾರು ಕಸ್ಕೊಂಡಿತ್ತಲ್ಲ, ಖಾಲಿ ಕೈಯನ್ನು ಇರುತ್ತಿತ್ತಲ್ಲ, ಆ ಮಗುವಿಗೆ ಕೊಡ್ತದ. ಈ ಒಂದು ಮಗುವಿನ ಮನೋಭಾವಗಳು ಎಲ್ಲವೂ ನನ್ನದು, ಎಲ್ಲವೂ ನನ್ನಲ್ಲಿರ್ಬೇಕು ಅನ್ನೋ ಭಾವ ಮಗುವಿನಲ್ಲಿ ಇರ್ತದ. ಆದ್ರೆ ಆ ಇನ್ನೊಂದು ಮಗುವಿನಲ್ಲಿ ಹಂಚಿಕೊಂಡು ತಿನ್ನುವ ಬುದ್ಧಿ ಇತ್ತು. ಕಸ್ಕೊಂಡಿದ್ ನೋಡಿ ತಂತ್ರಗೊಂದು ಅರ್ಧ ಕೊಡ್ತದ. ನಮ್ಗ ಮಗುವಿನಂತೆ ನಾವು ಕೂಡ ಮಗುವಿನಂತೆನೆ. ಯಾಕಂದ್ರೆ ಎಷ್ಟಿದ್ರು ನಮ್ಗೆ ಇನ್ನೂ ಬೇಕು ಅನ್ನುವ ಭಾವ ಕಡಿಮೆ ಆಗೋದೇಕ. ಏನ ಮಗು ಒಂದ್ ಹಂತಕ್ಕೆ ನಿಲ್ತ, ನಾವು ನಿಲ್ಲೋದೇಕ. ಎಷ್ಟಿದ್ರು ಇನ್ನೂ ಬೇಕು ಅನ್ನೋದು ನಮ್ಮ ಮನೋಭಾವ ಆಗಿರ್ತ. ಮಗುವಿಗೆ ಹೊಟ್ಟೆ ತುಂಬಂದ್ರೆ ಅದು ಏನೇ ತಿನ್ನಕ್ ಕೊಟ್ರೆ ಅದು ಒಲ್ಲ ಅಂತ. ಅದಕ್ಕೆ ಸಮಾಧಾನಗೋಷ್ಟು ಆಟ ಸಾಮಾನು ಸಿಕ್ಕೊಂಡು ಬೇರೆ ಆಟ ಸಾಮಾನು ಕೊಟ್ರೆ ಅದು ಒಲ್ಲ ಅಂತದ್ದು. ಆದ್ರೆ ನಾವು ದೊಡ್ಡವರ ನಂತರ ಒಲ್ಲ ಅನ್ನೋದೇ ಇಲ್ಲ. ಎಷ್ಟಿದ್ರು ಇನ್ನೂ ಬೇಕನ್ನುವ ಭಾವ ನಮ್ಮಲ್ಲಿರ್ತದ. ಹಂಗಾಗಿ ನಮಗೆ ಕೊರತೆ ಅನ್ನೋದು ಸದಾ ಕಾಡ್ತಿರ್ತದ. ಅದಿಲ್ಲ ಇದಿಲ್ಲ ಅನ್ನೋ ಭಾವ ನಮ್ಮ ಮನಸ್ಸಿನಾಗ ಯಾವಾಗ್ಲೂ ಇರ್ತವ. ಎಷ್ಟು ಈ ಮನಸ್ಸಿನ ಆಸೆಗಳಿಗೆ ಮಿತಿ ಇಲ್ಲ. ಮಿತಿ ನಾವೇ ಹಾಕಿ ಕೊಡಬೇಕಾಗ್ತದ. ಯಾಕಂದ್ರ ಮನಸ್ಸಿಗೆ ಆಸೆಗಳಿಗೆ ಮಿತಿ ಹಾಕಲಿಲ್ಲ ಅಂದ್ರ ಬದುಕಿನಲ್ಲಿ ಸಂತೃಪ್ತಿ ಅನ್ನೋದು ಸಿಗೋದೇ ಇಲ್ಲ. ಎಲ್ಲದರಲ್ಲಿ ಕೊರತೆ ಅನ್ನೋದು ಕಾಣಕ್ ಶುರು ಆಗ್ತದ. ಬದುಕಿನಲ್ಲಿ ಸಂತೃಪ್ತಿ ಬರ್ಬೇಕಂದ್ರ ನಮ್ಮ ಆಸೆಗಳಿಗೆ ನಾವು ಮಿತಿ ಹಾಕಲೇಬೇಕು. ಇದ್ದುದ್ರಲ್ಲಿ ಸಂತೃಪ್ತಿ ಪಡುವ ಗುಣವನ್ನ ನಾವು ಹೊಂದಬೇಕಾಗ್ತದೆ. ಇದ್ದುದ್ರಲ್ಲಿ ಸಂತೃಪ್ತಿ ಪಡುವ ಗುಣ ನಾವು ಹೊಂದಬೇಕು ಅಂತಂದ್ರೆ ನಮ್ಮಲ್ಲಿ ಆಸೆಗಳಿಗೆ ಮಿತಿಯನ್ನ ಹಾಕುವ ಗುಣ ನಮ್ಮಲ್ಲಿ ಇರ್ಬೇಕಾಗ್ತದ. ಇಲ್ಲ ಅಂದ್ರೆ ಆಗೋದಿಲ್ಲ. ನಮ್ಮ ಬದುಕಿಗೊಂದು ಚೌಕಟ್ಟನ್ನ ನಾವೇ ನಿರ್ಮಿಸಿಕೊಳ್ಬೇಕು. ಆ ಚೌಕಟ್ಟಿನೊಳಗೆ ನಾವು ಬದುಕಕ್ಕೆ ಇಷ್ಟಪಡಬೇಕು. ಅದಕ್ಕಿಂತ ಹೆಚ್ಚಿಗೆ ಇಷ್ಟಪಟ್ಟೆವು ಬದುಕು ಕಷ್ಟ ಆದಿತ್ತು. ಅದಕ್ಕ ನಮ್ಮ ಇಷ್ಟಗಳಿಂದ ನಮ್ಮ ಬದುಕು ಕಷ್ಟ ಮಾಡಿಕೊಳ್ಳುವುದು ಬೇಡ. ಇದ್ದುದರಲ್ಲಿ ಸಂತೃಪ್ತಿ ಪಡ್ತಾ ಬದುಕನ್ನ ಇಷ್ಟಪಟ್ಟು ಆನಂದಿಸೋದು ಮುಖ್ಯ ಆಗ್ತದೆ. ಮತ್ತೆ ಇನ್ನೊಂದು ಮಗು ತನ್ನ ಬಿಸ್ಕೆಟ್ನಲ್ಲಿ ಅರ್ಧ ಮಗುದು ಮತ್ತೊಂದು ಕೊಡ್ತಲ್ಲ, ಆತರ ನಾವು ಕಲಿಬೇಕಾಗ್ಯದ. ನಮ್ಗೆ ಎಷ್ಟಿದ್ರು ಇನ್ನೂ ಬೇಕು ಅನ್ನೋ ಭಾವ ಇದ್ದೇ ಇರ್ತದ. ಆದ್ರೆ ನಮಗ್ ಸಿಕ್ಕಂತದ್ರಲ್ಲೇ ಒಂದಿಷ್ಟು ಹಂಚಿಕೊಂಡು ತಿನ್ನುವ ಬುದ್ಧಿ ನಮ್ಮಲ್ಲಿ ಬರಬೇಕು. ಒಂದಿಷ್ಟು ಸಾಮಾಜಿಕವಾಗಿ ಸಮರ್ಪಣೆ ಮಾಡ್ಬೇಕು. ನಾವು ಸಾರ್ಥಕತೆಗಾಗಿ ಒಂದಿಷ್ಟು ನಮ್ಮ ಸಮಾಜಕ್ಕೆ ಸಮರ್ಪಣೆ ಮಾಡ್ಬೇಕು. ಸಾರ್ಥಕತೆಯ ಸಮರ್ಪಣೆ ಆಗ್ಬೇಕು ಸಮಾಜಕ್ಕೆ. ನಾವು ಕೊಡುವಷ್ಟು ಎಂದೂ ಬೆಳೆಯೋದಿಲ್ಲ. ನಮ್ಮ ಮನಸ್ಸಿಗೆ ನಮ್ಗೆ ಅನ್ನೋದು ನಾ ಕೊಡುವಷ್ಟು ಬೆಳೆದಿದ್ನಿ ಅಂತ. ನಮ್ಮ ಮನಸ್ಸು ಯಾವಾಗ ಸಂತೃಪ್ತಿ ಆಗ್ತದ ಅವಾಗ ನಾವು ಕೊಡುವಷ್ಟು ಬೆಳೆದತ್ತಿ. ಆದ್ರೆ ಇರುವುದಲ್ಲೇ ಹಂಚಿ ತಿನ್ಕೊಂತ ಹೋದೇವಂತಂದ್ರೆ ಭಗವಂತ ನಮ್ಗೆ ಸಾಕೆನ್ನೋಷ್ಟು ಕೊಡ್ತಾನ.
ಅದಕ್ಕೆ ಇರುವುದರಲ್ಲಿ ಹಂಚಿ ತಿನ್ನುವ ಗುಣ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಎಷ್ಟಾದ ಅದರಲ್ಲಿ ಒಂದಿಷ್ಟು ಸ್ವಲ್ಪ ನಾವು ಹಂಚಿ ತಿನ್ನುವುದನ್ನ ಕಲಿಬೇಕು. ಅದರಿಂದ ಬದುಕಿಗೆ ಮತ್ತಷ್ಟು ಬಲ ಬರ್ತದ, ಭಗವಂತ ಮತ್ತಷ್ಟು ನಮಗೆ ಕೊಡ್ತಾನ. ಅದ್ರ ಹಂಚಿ ತಿನ್ನುವುದರಲ್ಲಿ ಕೂಡ ಒಂದು ಸಂತೃಪ್ತಿ ಇದೆ, ಒಂದು ಖುಷಿ ಇದೆ, ಒಂದು ತೃಪ್ತಿ ಇದೆ. ಆ ತೃಪ್ತಿಯನ್ನು ನಾವು ಪಡ್ಕೊಳ್ಬೇಕಾಗ್ತದ. ಸಾರ್ಥಕತೆ, ಬದುಕಿಗೆ ಒಂದು ಸಾರ್ಥಕತೆಯ ಭಾವ ಮೂಡ್ತದ. ನಮ್ಮಲ್ಲಿ ಏನಿರ್ತದಲ್ಲ ಅದ್ರಾಗೆ ಒಂದು ಸ್ವಲ್ಪ, ಎಲ್ಲವೂ ಅಲ್ವಾ, ನಾವು ಬದುಕಬೇಕು. ನಮ್ಮ ಬದುಕಿನ ಜೊತೆಗೂ ಒಂದಿಷ್ಟು ಬೇರೆ ಕಡೆ ಯಾರಿಗೆ ಅವಶ್ಯಕತೆ ಅದ ಅಲ್ಲಿ ನಾವು ಒಂದಿಷ್ಟು ಸಮರ್ಪಣೆ ಮಾಡಬೇಕು. ಇನ್ನೊಂದು ಮಗುವಿಂದ ಹಂಚಿಕೊಂಡು ತಿನ್ನೋ ಬುದ್ಧಿ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಆ ಮಗುವಿಗೂ ಕೂಡ ಅವಶ್ಯಕತೆ ಇದೆ, ಆದ್ರೆ ತನ್ನದ್ರಲ್ಲಿ ಕೂಡ ಒಂಚೂರು ಮುರಿದು ಅದು ಮತ್ತೊಂದಕ್ಕೆ ಕೊಡ್ತೆ, ತನ್ನದನ್ನು ಇಟ್ಕೊಂತು ಮತ್ತೊಂದಕ್ಕೂ ಕೊಡತು. ಅಲ್ಲ, ನಾವು ಕೂಡ ನಮ್ಗೆಷ್ಟು ಸಿಕ್ಕದಲ್ಲ ಆ ಸಿಕ್ಕಿದ್ದು ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಅದರ ಒಂದಿಷ್ಟು ಹಂಚ್ಬೇಕು. ನಾವು ಹಂಚಿದಾಗ ಮಾತ್ರ ನಮ್ಗೆ ಸಿಕ್ಕಿದ್ದು ಉಳಿತದ ಮತ್ತು ಬೆಳೀತದ. ಎಲ್ಲಾ ಧರ್ಮಗಳಲ್ಲಿ ನೋಡ್ರಿ ದಾನಕ್ಕೆ ಒಂದು ಬಹಳ ಮಹತ್ವವನ್ನ ಕೊಟ್ಟಿದ್ದಾವೆ. ದಾನವನ್ನ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ದಾನದಿಂದ ಮತ್ತಷ್ಟು ನಾವು ಸಮೃದ್ಧಿಯನ್ನ ಪಡಿತೀವಿ. ಆ ಸಮೃದ್ಧಿಯನ್ನ ಪಡೆಯುವ ಸಲುವಾಗಿ ನಾವು ದಾನವನ್ನ ಮಾಡಲೇಬೇಕು. ಅದರಿಂದ ಮನಸ್ಸು ಉದಾರ ಆಗ್ತದ, ನಮ್ಮ ಮನಸ್ಸು ವಿಶಾಲ ಆಗ್ತದ. ನಾವು ದಾನವನ್ನ ಮಾಡುವುದರಿಂದ ಮನಸ್ಸು ವಿಶಾಲವಾಗಲಿಕ್ಕೆ, ಬದುಕು ವಿಶಾಲವಾಗಲಿಕ್ಕೆ ದಾನ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಕೊಡುವಷ್ಟು ಬೆಳೆದಿದ್ದರೂ ಕೂಡ ಇರುವುದರಲ್ಲಿ ಹಂಚಿಕೊಂಡು ತಿನ್ನುವಷ್ಟು ಬುದ್ಧಿ ನಮ್ಮಲ್ಲಿದ್ದರೆ ಸಾಕು. ಭಗವಂತ ನಮಗೆ ಸಾಕನ್ನಷ್ಟು ಕೊಡ್ತಾನೆ. ಧನ್ಯವಾದಗಳು.